ನಮಸ್ತೆ. ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈ ಬಟನ್ನ ಪ್ರೆಸ್ ಮಾಡಿ. ಚಂದನ ಮುತ್ತು ಹತ್ರ, ಅಣ್ಣ ನಾನು ನಿಮ್ಮ ಹತ್ರ ಒಂದು ಕೇಳಬೇಕು, ಕೇಳಲ್ಲ ಅಂತ ಕೇಳಿದಕ್ಕೆ ಮುತ್ತು ಕೇಳಮ್ಮ ಅಂತ ಹೇಳ್ತಾರೆ. ಆಗ ಚಂದನ, ಭಾರತಿ ಅಂದರೆ ನಿಮಗೆ ಅಣ್ಣ ಸ್ವಲ್ಪ ಇಷ್ಟನಾ, ತುಂಬ ಇಷ್ಟನಾ ಅಂತ ಕೇಳ್ತಾಳೆ. ಆಗ ಮಹಿ, ಅಣ್ಣ ಅದಕ್ಕೆ ಕೇಳಿರೋದು ಮಲ್ಟಿಪಲ್ ಕ್ವಶನ್ನು, ಅಂದಮೇಲೆ ನೀನು ಆನ್ಸರ್ ಮಾಡಲೇಬೇಕು, ತಪ್ಪಿಸ್ಕೊಳ್ಳೋ ಮಾತೇ ಇಲ್ಲ, ಹೇಳು ಹೇಳು ಅಂತ ಹೇಳಿದಾಗ ಮುತ್ತು, ಏನ್ರೋ ಇದು, ನೀವು ಹಾವು ಏಣಿ ಆಟ ಆಡಿ ಅಂತ ಅಂದರೆ ನನ್ನನ್ನೇ ಹಾವಿನ ಬಾಯಿಗೆ ಹಾಕ್ತಾ ಇದ್ದೀರಲ್ರೋ ಅಂತ ಹೇಳಿದಕ್ಕೆ ಚಂದನ, ಅಣ್ಣ ನೀವು ಈ ಥರ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ ಅಣ್ಣ ಅಂತ ಹೇಳಿದಾಗ ಮುತ್ತು, ಆಯ್ತಮ್ಮ ಹೇಳ್ತೀನಿ ಅಂತ ಹೇಳಿಬಿಟ್ಟು, ನೋಡಮ್ಮ ಭಾರತಿ ನಮ್ಮ ಅತ್ತೆ ಮಗಳು, ಅವ್ರ ಮನೆಯವ್ರಿಗೆ ನಮ್ಮನ್ನು ಕಂಡ್ರೆ ಆಗೋದೇ ಇಲ್ಲ, ಆದರೆ ಅವಳಿಗೆ ನಮ್ಮನ್ನು ಕಂಡ್ರೆ ಆಯಿತು, ಅಷ್ಟಿಷ್ಟ ನಮಗೆ. ನಾನು ಅವಳನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಅವಳು ಎಲ್ಲೇ ಇದ್ರೂ ಆಗಿರಲಿ ನಾನು ಅಷ್ಟೇ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂತ ಹೇಳಿದಾಗ ಚಂದನ, ಹಾಗಾದರೆ ಅವಳು ಬೇರೆ ಮದುವೆ ಆದ್ರೂ ಪರವಾಗಿಲ್ವಾ ಅಣ್ಣ ಅಂತ ಹೇಳಿದ್ದಕ್ಕೆ, ಪರವಾಗಿಲ್ಲಮ್ಮ, ಪ್ರೀತಿ ಅಂದರೆ ಅವರು ನಮ್ಮ ಜೊತೆಗೇ ಇರಬೇಕು ಅನ್ನೋದು ಸ್ವಾರ್ಥ ಆಗುತ್ತೆ, ಅದಕ್ಕೋಸ್ಕರ ಅವಳು ಯಾರ ಜೊತೆಗಾದರೂ ಇರಲಿ, ಯಾರನ್ನಾದರೂ ಮದುವೆ ಆಗಲಿ, ಅವಳು ಖುಷಿಯಿಂದ ಸಂತೋಷದಿಂದ ಇದ್ದರೆ ಅಷ್ಟೇ ಸಾಕಮ್ಮ ಅಂತ ಹೇಳಿದಾಗ, ಅಣ್ಣ ನೀವು ಈ ಥರ ಹೇಳಿಬಿಟ್ರೆ ನಾವು ಆಟ ಹೇಗಣ್ಣ ಮುಂದುವರ್ಸೋದು ಅಂತ ಹೇಳಿದ್ದಕ್ಕೆ ಮಹಿ, ಅದಕ್ಕೆ ನಮ್ಮಣ್ಣ ಒಂಥರ ಬಂಧನ ಮೂವಿನಲ್ಲಿರೋ ವಿಷ್ಣುವರ್ಧನ್ ಥರ, ಅವರು ತನ್ನ ಪ್ರೀತಿ ಹಾಳಾದರೂ ಪರವಾಗಿಲ್ಲ, ಅವ್ರು ಖುಷಿಯಾಗಿರಲಿ ಅಂತಲೇ ಹೇಳೋದು ಅಂತ ಹೇಳಿದಾಗ ಚಂದನ, ಅಲ್ಲ ಅಣ್ಣ, ಅವಳು ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಹೆದರಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಕಣ್ಣೀರು ಹಾಕ್ಕೊಂಡು ಬೇರೆ ಮದುವೆಗೆ ಒಪ್ಕೊಂಡಿದ್ದಾಳೆ, ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ, ನಾವು ಆಟೋ ಹೇಗೆ ಮುಂದುವರ್ಸೋದು ಅಂತ ಹೇಳಿದಾಗ ಮುತ್ತು ಏನು ಮಾತಾಡೋದಿಲ್ಲ. ಕಾಫಿ ತುಂಬ ಚೆನ್ನಾಗಿತ್ತಮ್ಮ, ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಂತ ಅಲ್ಲಿಂದ ಎದ್ದು ಹೋಗ್ತಾರೆ. ಆಗ ಮಹಿ ಅದಕ್ಕೆ ಅಣ್ಣಂದು ಇಷ್ಟೇ, ಇವಾಗ ಬನ್ನಿ ನಾವು ಆಟ ಮುಂದುವರ್ಸೋಣ ಅಂತ ಇಬ್ರು ಆಟನ ಮುಂದುವರಿಸ್ತಾರೆ. ಇರವ ಗ್ಯಾರೇಜಲ್ಲಿ ಯಾವುದೋ ಬೈಕ್ನ ರಿಪೇರಿ ಮಾಡ್ತಾ ಕೂತಿರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ಲಾಯರ್ ಬಂದು, ಏನಪ್ಪ ಕಂಠೀರವ, ನನ್ನ ಗಾಡಿ ರೆಡಿ ಆಯಿತಾ ಅಂತ ಹೇಳಿದ್ದಕ್ಕೆ, ಹಾಂ ಸರ್ ರೆಡಿ ಆಗಿದೆ, ತೊಗೊಂಡೋಗಿ ಅಂತ ಹೇಳಿದಾಗ, ಏನಾಗಿತ್ತು ಅಂತ ಹೇಳಿದ್ದಕ್ಕೆ, ಅದು ಪ್ಲಗ್ ಹೋಗಿತ್ತು ಸರ್, ಅದನ್ನು ರೆಡಿ ಮಾಡಿದ್ದೀನಿ ಅಂತ ಹೇಳಿದಾಗ, ಸರಿಯಾಗಿ ಸ್ವಲ್ಪ ಗಾಡಿನ ಪೂರ್ತಿ ಚೆಕ್ ಮಾಡಬೇಕಿತ್ತು, ರೋಡ್ ಮಧ್ಯದಲ್ಲೇ ಕೈ ಕೊಡ್ತಾ ಇರುತ್ತೆ, ಅವಾಗವಾಗ ಆಫ್ ಆಗ್ತಾ ಇರುತ್ತೆ ಅಂತ ಹೇಳಿದ್ದಕ್ಕೆ, ತುಂಬ ಹಳೆ ಗಾಡಿ ಅಲ್ವಾ ಸರ್ ಅದಕ್ಕೋಸ್ಕರ ಅಂತ ಹೇಳಿದಾಗ ಕಂಠೀರವ, ಅಲ್ಲ ಸರ್ ನೀವು ಎಷ್ಟು ದೊಡ್ಡ ಲಾಯರು, ಒಂದು ಕಾರ್ ತಗೋಬೇಕು ತಾನೇ, ಅದೇ ಗಾಡಿನಲ್ಲಿ ಓಡಾಡ್ತಾ ಇದ್ದೀರಲ್ಲ ಸರ್ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದು ನನ್ನ ಮೊದಲನೇ ಸಂಬಳದಲ್ಲಿ ತೊಗೊಂಡಿರೋದಪ್ಪ ಗಾಡಿನ, ಅದಕ್ಕೇ ನಾನು ಚೇಂಜ್ ಮಾಡಲ್ಲ, ಅದು ನಾನು ಆ ಗಾಡಿನ ತೊಗೊಂಡ್ಮೇಲೆ ಒಂದು ಕೇಸ್ನು ಇಲ್ಲಿವರೆಗೂ ಸೋತಿಲ್ಲ ಗೊತ್ತಾ, ಹಾಗಾಗಿ ಅದನ್ನೇ ಇಟ್ಕೊಂಡಿದ್ದೀನಿ, ಅದೊಂಥರ ನನಗೆ ಲಕ್ಕಿ ಗಾಡಿ ಇದ್ದಂಗೆ ಅಂತ ಹೇಳಿದ್ದಕ್ಕೆ, ಅಲ್ಲಿ ಹಾಗಾದರೆ ವಾರಕ್ಕೆ 3 ಸಲ ಬರ್ತಾ ಇದ್ರೆ ನಮಗೂ ಲಾಭನೇ ಅಂತ ಹೇಳ್ತಾನೆ. ಏನಂದೆ ಅಂತ ಹೇಳಿದ್ದಕ್ಕೆ, ಏನೂ ಇಲ್ಲ ಸರ್ ಅಂತ ಹೇಳ್ತಾನೆ. ಸರಿ ಎಷ್ಟಾಯ್ತಪ್ಪ ಕಂಠೀರವ ಅಂತ ಹೇಳಿದಾಗ, 450 ರೂಪಾಯಿ ಆಯಿತು ಸರ್ ಅಂತ ಹೇಳಿದ್ದಕ್ಕೆ, ಸ್ಕ್ಯಾನರ್ ಇದೆಯಾ ಅಂತ ಹೇಳಿದಾಗ, ಹಾಂ ಸರ್ ಒಳಗಡೆ ಇದೆ ಅಂತ ಹೇಳ್ತಾರೆ. ಆಗ ಲಾಯರು ಒಳಗಡೆ ಬರ್ತಾರೆ ಸ್ಕ್ಯಾನ್ ಮಾಡೋದಕ್ಕೆ ಅಂತ ಫೋನ್ ತೆಗೆದು ಸ್ಕ್ಯಾನ್ ಮಾಡುವಾಗ ಮೇಲ್ಗಡೆ ಇದ್ದಿದ್ದ ಫೋಟೋ ಕಾಣಿಸುತ್ತೆ. ಫೋಟೋದಲ್ಲಿ ಹರಿನ ನೋಡಿ ಶಾಕ್ ಆಗಿ ಲಾಯರು, ಕಂಠೀರವ ಈ ಫೋಟೋದಲ್ಲಿರೋರೆಲ್ಲ ಯಾರು ಅಂತ ಹೇಳಿದಾಗ ಕಂಠೀರವ ಎದ್ದು ಒಳಗಡೆ ಹೋಗಿ, ಸರ್ ಅದು ನನ್ನ ಪಕ್ಕದಲ್ಲಿರೋದು ನಮ್ಮ ದೊಡ್ಡಣ್ಣ, ಅವ್ರ ಪಕ್ಕದಲ್ಲಿರೋದು ನಮ್ಮ ಚಿಕ್ಕಣ್ಣ, ಹಾಗೆ ಅದ್ರ ಪಕ್ಕದಲ್ಲಿರೋದು ನಮ್ಮ ಅತ್ತಿಗೆ, ಆ ಕಡೆ ಇರೋದು ನನ್ನ ಚಿಕ್ಕ ತಮ್ಮ, ಕೆಳಗಡೆ ಕೂತಿರೋದು ನಮ್ಮ ಅಪ್ಪ ಸರ್ ಅಂತ ಹೇಳಿದ್ದಕ್ಕೆ, ಕಂಠಿ ನಿಮ್ಮ ಮನೆಯಲ್ಲೇನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ. ಅದಕ್ಕೆ ಚೇಚೆ ಆ ಥರ ಏನೂ ಇಲ್ಲ ಸರ್, ಏನಾಯಿತು ಅಂತ ಹೇಳಿದ್ದಕ್ಕೆ, ಅಲ್ಲ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಗೆ ಏನಾದರೂ ಅಂತ ಹೇಳಿದಾಗ, ಅಯ್ಯೋ ಖಂಡಿತ ಇಲ್ಲ ಸರ್, ಏನಾಯಿತು ಅಂತ ಹೇಳಿದ್ದಕ್ಕೆ, ಅದು ಅದು ಅಂತ ಹೇಳಿದಾಗ, ಹೇಳಿ ಸರ್ ಪರವಾಗಿಲ್ಲ, ನೀವು ಎಷ್ಟು ವರ್ಷದಿಂದ ನನ್ನ ಗ್ಯಾರೇಜಿಗೆ ಬರ್ತಾ ಇದ್ದೀರಾ, ನಾನೇನು ಅಂದ್ಕೊಳ್ಳಲ್ಲ, ನೀವು ಹೇಳಿ ಸರ್ ಅಂತ ಹೇಳಿದ್ದಕ್ಕೆ, ನಿಮ್ಮ ಅಣ್ಣ ಅದಕ್ಕೆ ಡಿವೋರ್ಸ್ ಕೇಳೋಕೆ ಬಂದಿದ್ರು ಅಂತ ಹೇಳ್ತಾರೆ. ಕಂಠೀರವನ್ಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ನೀವು, ನಿಜವಾಗ್ಲೂ ಕರೆಕ್ಟಾಗೆ ಹೇಳ್ತಾ ಇದ್ದೀರಾ, ನೀವು ಹೇಳಿದ ವ್ಯಕ್ತಿ ಈ ಫೋಟೋದಲ್ಲಿ ಇರೋರೇನ, ಕರೆಕ್ಟಾಗಿ ನೋಡಿ ಹೇಳಿ ಸರ್ ಅಂತ ಹೇಳಿದ್ದಕ್ಕೆ, ಕಂಠಿ ನನಗೆ ಅಷ್ಟೂ ಗೊತ್ತಾಗೋದಿಲ್ವಾ, ನಿಮ್ಮ ಅಣ್ಣನ ಹೆಸರು ಹರಿ, ನಿಮ್ಮ ಅತ್ತಿಗೆ ಹೆಸರು ಚಂದನ, ಆಮ್ ಐ ರೈಟ್ ಅಂತ ಹೇಳಿದಾಗ ಕಂಠೀರವ ಸುಮ್ಮನೆ ಆಗ್ತಾನೆ. ನೋಡು ಕಂಠಿ, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳಿದ್ರೆ ಎಲ್ಲರೂ ಕೂತು ಬಗೆಹರಿಸ್ಕೊಳ್ಳಿ, ಕೋರ್ಟು ಕಚೇರಿ ಅಂತ ಅನ್ನೋದೆಲ್ಲ ಸುಮ್ಮನೆ ವ್ಯರ್ಥ, ಮದುವೆ ಆಗಿ ಇನ್ನೂ 2 ತಿಂಗಳೂ ಆಗಿಲ್ಲ, ಇಷ್ಟು ಬೇಗ ಇದೆಲ್ಲ ಬೇಕಾ, ಚೆನ್ನಾಗಿರೋದಿಲ್ಲ, ನಾನಿನ್ನು ಬರ್ತೀನಿ, ಮನೇಲೆ ಕೂತು ಬಗೆಹರಿಸ್ಕೊಳ್ಳಿ ಅಂತ
ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಚಂದನ ಅಡುಗೆ ಮನೆಗೆ ಬರ್ತಾಳೆ. ಏನು ಮಾಡೋದು ಅಂತ ಆ ಕಡೆ ಈ ಕಡೆ ನೋಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇವತ್ತು ನಾನೇ ಅಡುಗೆ ಮಾಡೋಣ ರೈಟ್ ಅಂತ ಅನ್ಕೊತಿರ್ತಾಳೆ. ಅಷ್ಟರೊಳಗಡೆ ಮಹಿ ಅಲ್ಲಿಗೆ ಬರ್ತಾನೆ. ಮಹಿ ಬಂದಿದ್ದೇನೆ, ಅದಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ, ಬನ್ನಿ ಆಚೆ ಹೋಗೋಣ ಅಂತ ಹೇಳಿದಾಗ, ಇಲ್ಲ ಮಹಿ ಇವತ್ತು ನಾನೊಂದು ಡಿಸೈಡ್ ಮಾಡಿದ್ದೀನಿ, ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ಏನು ನೀವಾ ಅಂತ ಹೇಳಿದಾಗ, ಹೌದು ಮಹಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದಕ್ಕೆ ಅದೆಲ್ಲ ಆಗಲ್ಲ, ತುಂಬ ಕಷ್ಟ, ಬನ್ನಿ ಅದಕ್ಕೆ ಅಂತ ಹೇಳಿದಾಗ, ಇಲ್ಲ ಮಹಿ ನಾನು ನೀನು ಸೇರಿಕೊಂಡೇ ಅಡುಗೆ ಮಾಡಬೇಕು ಅಂತ ಹೇಳಿದ್ದಕ್ಕೆ, ಅಲ್ಲ ಅದಕ್ಕೆ ಅದು ಅಕ್ಕಿ ಹಾಕಬೇಕು, ನೀರು ಹಾಕಬೇಕು, ಉಪ್ಪು ಹಾಕಬೇಕು, ಜೀರಿಗೆ ಹಾಕಬೇಕು, ಅದಕ್ಕೆ ಸಿಕ್ಕಾಪಟ್ಟೆ ಕಷ್ಟ, ಅದಕ್ಕೆ ಬನ್ನಿ ಅದಕ್ಕೆ ಅಂತ ಹೇಳಿದಾಗ, ನೋಡು ಮಹಿ ಅಣ್ಣ ನಮಗೋಸ್ಕರ ದಿನಪೂರ್ತಿ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ, ನಮಗೆ ಇವಾಗ ಅವ್ರಿಗೆ ಹುಷಾರಿಲ್ಲ, ಅವ್ರಿಗೋಸ್ಕರ ನಾವು ಇಷ್ಟು ಹೆಲ್ಪ್ ಮಾಡಬಾರ್ದಾ, ಅವರು ಎದ್ದು ಬರೋದ್ರೊಳಗಡೆ ಘಮ ಘಮ ಅಂತ ಇರಬೇಕು ಅಡುಗೆ, ಆ ಥರ ಅಡುಗೆ ಮಾಡೋಣ ಬಾ ಅಂತ ಹೇಳ್ದಾಗ, ಅದು ಅದಕ್ಕೆ ಹೇಗತ್ಗೆ ಅಂತ ಹೇಳಿದ್ದಕ್ಕೆ, ನೋಡ್ಕೊಂಡು ಮಾಡೋಣ ಅಂತ ಹೇಳ್ತಾಳೆ. ನೋಡ್ಕೊಂಡ ಎಲ್ಲಿ ಅಂತ ಹೇಳಿದಾಗ, ಇಂಟರ್ನೆಟ್ಟಲ್ಲಿ ಅಂತ ಹೇಳಿದ್ದಕ್ಕೆ, ಹ್ಞೂ ಸರಿ ಆಯಿತು ಅಂತ ಒಪ್ಕೊತಾನೆ. ಇರಿ ಅದಕ್ಕೆ ಅಂತ ಹೇಳಿಬಿಟ್ಟು ತನ್ನ ಗೆಟಪ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತ ಅಲ್ಲೇ ಇದ್ದಿದ್ದ ಟವಲನ್ನು ತಹಣೆಗೆ ಕಟ್ಕೊತಾನೆ. ಅದಕ್ಕೆ ನನ್ನ ಗೆಟಪ್ ಹೇಗಿದೆ ಅಂತ ಹೇಳಿದಾಗ, ಸೂಪರ್ ಮಹಿ, ಆಲ್ ದ ಬೆಸ್ಟ್ ಅಂತ ಮಹಿ ಹೇಳ್ತಾನೆ. ನಿನಗೂ ಆಲ್ ದ ಬೆಸ್ಟ್ ಅಂತ ಚಂದನ ಹೇಳ್ತಾಳೆ. ಸರಿ ಆಯಿತು, ಇವಾಗ ಜನ ಇದಾರಲ್ಲ 6 ಜನಕ್ಕೆ ಅಕ್ಕಿ ಎಷ್ಟು ಹಾಕಬೇಕಾಗತ್ತೆ ಅಂತ ಹೇಳಿದಾಗ, ಮಹಿ 6 ಜನಕ್ಕೆ 6 ಲೋಟ ಹಾಕಿ ಅದಕ್ಕೆ ಅಂತ ಹೇಳ್ತಾನೆ. ಅಯ್ಯೋ ಇಲ್ಲ ಜಾಸ್ತಿ ಹಾಕ್ಬೋದು, ಇರು 1 ನಿಮಿಷ ಚೆಕ್ ಮಾಡ್ತೀನಿ ಅಂತ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡ್ತಾಳೆ. 4 ಗ್ಲಾಸ್ ಹಾಕಿದ್ರೆ ಸಾಕಾಗತ್ತೆ ಅಂತ ಕುಕ್ಕರ್ನ ಇಟ್ಕೊಂಡು ಎಲ್ಲದನ್ನು ತರಕಾರಿ ಕಟ್ ಮಾಡಿ, ನೀರು, ಬೇಳೆ, ಅಕ್ಕಿ ಎಲ್ಲದನ್ನು ಅದಕ್ಕೆ ಸೇರಿಸ್ತಾರೆ. ಈ ಪಾತ್ರೆನ ಮುಟ್ಟು ನೋಡಿದ್ರೆ ಬಿಸಿನೇ ಆಗಿರೋದಿಲ್ಲ. ಆಗ ಚಂದನಾಗೆ, ಅದಕ್ಕೆ ನೀವು ಗ್ಯಾಸ್ನೇ ಆನ್ ಮಾಡಿಲ್ಲ ಅಂತ ಹೇಳಿದ್ಗ, ಅಯ್ಯಯ್ಯೋ ಯಾವಾಗಲೂ ಮರಿತೀನಿ, ಇರು ಆನ್ ಮಾಡ್ತೀನಿ ಅಂತ ಆನ್ ಮಾಡ್ತಾಳೆ. ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಬರ್ತಾರೆ. ಏನರೋ ಮಾಡ್ತಾ ಇದ್ದೀರಾ ನೀವಿಲ್ಲಿ ಅಂತ ಹೇಳಿದ್ದಕ್ಕೆ, ಮಹಿ ಅಣ್ಣ ನೀವು ಹೋಗೋಣ ರೆಸ್ಟ್ ಮಾಡೋಗೋಣ ಅಂತ ಹೇಳಿದಾಗ, ಅಯ್ಯೋ ನೀವೇನರೋ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಹೇಳಿದ್ದಕ್ಕೆ, ಇವತ್ತು ನಾವೇ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ, ಅಯ್ಯಯ್ಯೋ ಬೇಡಿ ನಾವೇ ಮಾಡ್ತೀವಿ ಬನ್ನಿ ಅಂತ ಮುತ್ತು ಹೇಳ್ತಾರೆ. ಅದಕ್ಕೆ, ಇಲ್ಲ ಅಣ್ಣ ನಾನು ಇವತ್ತು ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ, ಹಾಗಾಗಿ ನಾನೇ ಮಾಡ್ತೀನಿ ಅಂತ ಹೇಳಿದಾಗ, ಮುತ್ತು ಸರಿ ಅಂತ ಸುಮ್ಮನೆ ನಿಂತ್ಕೊಂಡು ಮಹಿನ ಈ ಕಡೆ ಎಳೆದು ಕೇಳ್ತಾರೆ, ಏನೋ ಇದು ಅಂತ ಹೇಳಿದ್ದಕ್ಕೆ, ಅಯ್ಯೋ ಅತ್ತಿಗೆ ಅಡುಗೆ ಮಾಡೋಕ್ಕೆ ಶುರು ಮಾಡಿ 1 ಅವರ್ ಆಯ್ತಣ್ಣ, ಆದರೆ ಇನ್ನೂ ತರಕಾರಿನೇ ಬೆಂದಿಲ್ಲ, ಒಲೆ ಇವಾಗ ಹಚ್ಚಿದ್ದಾರೆ ಅಂತ ಹೇಳಿದಾಗ, ಮುತ್ತು ಶಾಕ್ ಆಗಿ, ಅಯ್ಯೋ ನಮ್ಮ ಕತೆ ಏನು ಅಂತ ಅಂದ್ಬಿಟ್ಟು ನಿಂತಿರ್ತಾರೆ. ಅಷ್ಟರೊಳಗಡೆ ಹರಿ ಅಲ್ಲಿಗೆ ಬಂದು ನೋಡಿ, ಓಹೋ ವಾವ್ ಇವತ್ತು ಏನು ಸ್ಪೆಷಲ್ಲು, ಈ ಥರ ತರಕಾರಿ ಸೊಪ್ಪು ಎಲ್ಲ ಚಲ್ಕೊಂಡು ಮಾಡ್ತಾ ಇದ್ದೀರ ಅಡುಗೆ ಮನೆ ತುಂಬ ಅಂತ ಅಂದಮೇಲೆ ಅಡುಗೆ ಸಖತ್ತಾಗೇ ಇರುತ್ತಂತೆ, ಬ್ಯಾಟಿಂಗ್ ಮಾಡಿಬಿಡೋದೇನೆ ಫುಲ್ ಅಂತ ಹೇಳಿದಾಗ, ಮಹಿ ಅಣ್ಣ ಫುಲ್ ಬ್ಯಾಟಿಂಗ್ ಮಾಡೋದೇನೆ, ನೀನು ಇವತ್ತು ಅಡುಗೆ ಮಾಡ್ತಾ ಇರೋದು ಯಾರು ಹೇಳು ಅತ್ತಿಗೆ ಅಂತ ಹೇಳಿದ ತಕ್ಷಣ ಹರಿಗೆ ಶಾಕ್ ಆಗಿ, ಏನು ಅಂತ ನಿಂತ್ಕೊಂಡು, ಅದು ನನಗೆ ಆಫೀಸಿಂದ ಒಂದು ಕಾಲ್ ಬಂದಿತ್ತು, ನಾನು ಈಗಲೇ ಅರ್ಜೆಂಟಾಗಿ ಹೊರಡಬೇಕು ಅಂತ ಹೇಳ್ತಾನೆ. ಅಯ್ಯ ಫೋನೇ ಬಂದಿಲ್ಲ, ಯಾವಾಗ ಕಾಲ್ ಬಂತು ಅಂತ ಹೇಳಿದ್ಗೆ, ನಾನು ಹೊರಗಡೆನೇ ಮಾತಾಡ್ಕೊಂಡು ಬಂದೆ, ನಾನು ಹೊರಡಬೇಕು ಅಂತ ಹೇಳಿದ್ದಕ್ಕೆ, ಇಲ್ಲ ಇಲ್ಲ ಅದಕ್ಕೆ ಅಡುಗೆ ಮಾಡ್ತಾ ಇರೋದು, ನೀನು ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಹೇಳಿದ್ದಕ್ಕೆ, ಇಲ್ಲ ಇಲ್ಲ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ, ಜಾಗನೇ ಇಲ್ಲ, ಇನ್ನೆಲ್ಲಿಗೆ ತಿನ್ನೋದು, ನಾನು ಆಚೆಲ್ಲೇ ತಿನ್ಕೊತೀನಿ ಅಂತ ಹೇಳಿದ್ದಕ್ಕೆ, ಇಲ್ಲ ಇಲ್ಲ ನೀನು ತಿನ್ನಲೇಬೇಕು, ನಿನ್ನ ಹೊಟ್ಟೆ ಹೇಗೆ ಯಾವ ಥರ ಕಟ್ಟೆ ಅಂತ ನಮಗೆ ಗೊತ್ತಿಲ್ವಾ, ಎಷ್ಟು ಹಾಕಿದ್ರು ನಿನ್ನ ಕಟ್ಟೆ ಒಡೆಯೋದೇ ಇಲ್ಲ, ಹಾಗಾಗಿ ನೀನು ತಿನ್ಕೊಂಡೇ ಹೋಗಬೇಕು ಅಂತ ಹೇಳಿದ್ದಕ್ಕೆ, ಇಲ್ಲ 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 ನನಗೆ ಆಫೀಸಿಂದ ಅರ್ಜೆಂಟ್ ಕಾಲ್ ಬಂದಿದೆ, ನಾನು ಹೋಗಲೇಬೇಕು ಅಂತ ಹರಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ತುಂಬಾ ಕೋಪದಿಂದ ಮನೆ ಒಳಗಡೆ ಬರ್ತಾನೆ. ಹರಿ ಎಸ್ಕೇಪ್ ಆಗುವಾಗ ಕಂಟಿ ಕೈಗೆ ಸಿಗಾಕೊಂತಾನೆ. ಆಗ ಕಂಟಿ ಹರಿದು ಕಾಲರ್ ಪಟ್ಟಿನ ಹಿಡಿದು, ನೀನು ಡಿವೋರ್ಸ್ ಕೇಳೋಕೆ ಹೋಗಿದ್ಯಾ ಅಂತ ಕೇಳಿದಾಗ ಹರಿಗೆ ಶಾಕ್ ಆಗುತ್ತೆ. ನೀನು ಡಿವೋರ್ಸ್ ಕೇಳೋಕೆ ಹೋಗಿದ್ಯಾ, ನಿಜ ಹೇಳು, ಕರೆಕ್ಟಾಗಿ ಹೇಳು ಅಂತ ಕೇಳ್ತಾ ಇರ್ತಾನೆ. ಆದರೆ ಹರಿ ಏನೂ ಮಾತಾಡೋದಿಲ್ಲ. ಬಿಡೋ ಕಾಲರ್ ಪಟ್ಟಿ ಬಿಡೋ ಅಂತ ಅಂದ್ಬಿಟ್ಟು ಬಿಡಿಸ್ಕೊತಾನೆ. ಆಗ ನಿಜ ಹೇಳು, ನೀನು ಡಿವೋರ್ಸ್ ಕೇಳೋಕೆ ಹೋಗಿದ್ದೆ ತಾನೆ ಅಂತ ಹೇಳಿದಾಗ, ಮುತ್ತು ಅವ್ನು ಯಾಕೋ ಡಿವೋರ್ಸ್ ಕೇಳೋಕೆ ಹೋಗ್ತಾನೆ, ಬಿಡೋ ನೀನು ಯಾಕೋ ಅವ್ನು ಕಾಲರ್ ಪಟ್ಟಿ ಹಿಡ್ಕೊಂಡಿದ್ಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ಅಂತ ಹೇಳಿಬಿಡ್ಲಿ ಅವನು, ಲಾಯರ್ ಸತೀಶ್ ಹತ್ರ ಇವರಿಬ್ರು ಡಿವೋರ್ಸ್ ಕೇಳೋಕೆ ಹೋಗಿದ್ರು, ಅವರು ನನಗೆ ರೆಗ್ಯುಲರ್ ಕಸ್ಟಮರು, ಅವರೇನೆ ಎಲ್ಲ ವಿಷಯನ ಹೇಳಿದ್ರು, ಇವರಿಬ್ರು ಹೋಗಿಲ್ಲ ಅಂತ ಹೇಳಿಬಿಡ್ಲಿ ಅಂತ ಹೇಳಿದಾಗ, ಚಂದನ ಬಂದು, ಇಲ್ಲ ಅವ್ರನ್ನ ಬಿಡಿ ನೀವು, ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಡಿವೋರ್ಸ್ ಕೇಳಿದ್ದು ನಾನೇನೆ ಅಂತ ಹೇಳ್ತಾಳೆ. ಆಗ ಮಹಿ, ಯಾಕದ್ಕೆ ನಮ್ಮನೆ ಇಷ್ಟ ಆಗಲಿಲ್ವಾ ನಿಮಗೆ, ಏನಾಯಿತು ಅದಕ್ಕೆ ಅಂತ ಕೇಳಬೇಕಾದ್ರೆ, ಕಂಟಿ ನಿನ್ನ ಕಾಟನ ತಡೆಯೋಕ್ಕಾಗ್ದೇ ಅದಕ್ಕೆ ಡಿವೋರ್ಸ್ ಕೇಳಿದ್ದಾರೆ, ನೀನು ಹೇಳೋ ಸುಳ್ಳಿಗೋಸ್ಕರ ಅವರು ಡಿವೋರ್ಸ್ನ ಕೇಳಿದ್ದಾರೆ, ಯಾಕೆ ಹೇಳು, ಎಲ್ಲದರಲ್ಲೂ ಸುಳ್ಳು ಹೇಳಿದೀಯಾ ನೀನು, ನಮ್ಮ ಬಗ್ಗೆ ಸುಳ್ಳು ಹೇಳಿದೀಯಾ, ಮನೆ ಬಗ್ಗೆ ಸುಳ್ಳು ಹೇಳಿದೀಯಾ, ನಿನ್ನ
ನಿನ್ನ ಬಗ್ಗೆ ಸುಳ್ಳು ಹೇಳಿದೀಯಾ, ಅವರ ಕೆಲಸದ ಬಗ್ಗೆ ಸುಳ್ಳು ಹೇಳಿದೀಯಾ, ಅದಕ್ಕೆ ಇಂಥ ಸುಳ್ಳುಗಾರನ ಜೊತೆ ಹೇಗೆ ಬದುಕಾಟ ಮಾಡೋದು, ಬೇಡಪ್ಪ ಇವ್ರ ಸಹವಾಸನೆ ಬೇಡ ಅಂತ ಅವರು ಡಿವೋರ್ಸ್ ಕೇಳಿರ್ತಾರೆ ಅಷ್ಟೇ ಅಂತ ಹೇಳ್ದಂಗ ಹರಿ ಸುಮ್ಮನೆ ಇರ್ತಾನೆ. ಅದಕ್ಕೆ ಮುತ್ತುನು ಸುಮ್ಮನೆ ಇರೋದನ್ನ ನೋಡಿ, ಅಲ್ಲ ಅಣ್ಣ ಇಷ್ಟು ದೊಡ್ಡ ವಿಷಯ ಹೇಳಿದ್ರು ನೀನು ಸುಮ್ಮನೆ ನಿಂತಿದೀಯ ಅಂತ ಅಂದರೆ ಇವರಿಬ್ರು ಸಪ್ರೇಟ್ ಅಂದ್ರೇ ನಿನಗೆ ಖುಷಿ ಅಲ್ವಾ, ಇಷ್ಟೊಂದು ದೊಡ್ಡ ವಿಷಯ ಹೇಳ್ತಾ ಇದ್ದೀನಿ ಆದ್ರೂ ನೋಡು ನೀನು ಯಾವ ಥರ ನಿಂತಿದೀಯ, ನಿನಗೇನು ಅನ್ನಿಸ್ತಾನೆ ಇಲ್ವಾ, ಅಂದರೆ ಇವರಿಬ್ರು ಸಪ್ರೇಟ್ ಆದ್ರೇ ನೀನು ಖುಷಿನಾ ಅಂತ ಹೇಳ್ತಾನೆ. ನಿನಗೆ ಎಲ್ಲ ವಿಷಯನೂ ಗೊತ್ತು, ನಿಜ ಹೇಳು ನನಗಿವತ್ತು ಇವರ ಎಲ್ಲ ಗುಟ್ಟುನು ನೀನು ಗೊತ್ತಿದೆ. ಅವತ್ತೇನೆ ಅದಕ್ಕೆ ಮತ್ತೆ ಇವನು ಲಗೇಜ್ ತೊಗೊಂಡು ಹೊರಟಿದ್ರು, ಅವತ್ತೇನೆ ಅದಕ್ಕೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ರು. ಆದರೆ ಏನೋ ಹಾಗೆ ವಾಪಸ್ ಬಂದರು. ಆದರೆ ನಾವೆಲ್ಲ ಕೇಳಿದ್ದಕ್ಕೆ ನೀವು ಏನೋ ಹೇಳಿ ನಮ್ಮ ಬಾಯಿ ಮುಚ್ಚಿಸ್ಬಿಟ್ರಿ, ನನಗಿವತ್ತು ಸತ್ಯ ಗೊತ್ತಾಗಬೇಕು ಅಷ್ಟೇ, ನಿಜ ಹೇಳಿ ಅಂತ ಹೇಳಬೇಕಾದ್ರೆ ಹರಿ ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಆಗ ನೀನೆಲ್ಗೋ ಹೋಗ್ತಾ ಇದೆಯಾ, ಕುತ್ಕೊಳ್ಳೋ ನೀನಿಲ್ಲಿ ಅಂತ ಹೇಳಿದ್ದಕ್ಕೆ ಬಿಡೋ ನಾನು ಎಲ್ಲರೂ ಹೋಗ್ತೀನಿ ನಿನಗೆ ಯಾಕೋ ಅಂತ ಹೇಳಿದ್ದಕ್ಕೆ ನೀನು ನನಗೆ ಇವಾಗ ನಿಜ ಹೇಳೋಗ್ಬೇಕು ಅಷ್ಟೇ ಅಂತ ಹೇಳಿದಾಗ ಹರಿ ಹೌದು ಕಣೋ ಹೌದು, ನಾನು ಇವರು ಸಪ್ರೇಟ್ ಆಗ್ತಾ ಇದ್ದೀವಿ ಸದ್ಯದಲ್ಲೇ, ನಾವು ಡಿವೋರ್ಸ್ ಕೇಳೋಕೆ ಹೋಗಿದ್ವಿ, ಏನಿವಾಗ ನಿನಗೆ ಇಷ್ಟ ಇಲ್ವಾ, ಬೇಡ ಬಿಡು ಆಯಿತು ನಾನು ಮನೆ ಬಿಟ್ಟು ಹೋಗ್ತೀನಿ, ಅದೇ ತಾನೇ ನಿನಗೆ ಸಂತೋಷ ಅಂತ ಹೇಳಿದ್ದಕ್ಕೆ ನೀನು ಎಲ್ಲಾದರೂ ಹೋಗು ಆದರೆ ನಿಜ ಹೇಳು, ನೀವು ಇಬ್ಬರೂ ಯಾಕೆ ಡಿವೋರ್ಸ್ ಕೇಳೋಕೆ ಹೋಗಿದ್ರಿ, ನನಗೆ ಸತ್ಯ ಗೊತ್ತಾಗಬೇಕಷ್ಟೇ ಅಂತ ಕಿರ್ಚಾಡ್ತಾನೆ. ಅಷ್ಟರೊಳಗಡೆ ಮಹಿ ಬಂದು ಅದಕ್ಕೆ ಯಾಕೆ ಅದಕ್ಕೆ ನಮ್ಮಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆಯಾ, ಅದಕ್ಕೆ ನಮ್ಮ ಮನೆ ನಿಮ್ಗೆ ಇಷ್ಟ ಆಗಲಿಲ್ವಾ, ನಿಜ ಹೇಳಿ ಅದಕ್ಕೆ ಯಾಕೆ ಡಿವೋರ್ಸ್ ಕೇಳೋಕೆ ಹೋಗಿದ್ರಿ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಅದಕ್ಕೆ, ಮತ್ತೆ ನೀವು ಹೊರಟೋಗಿದ್ರೆ ಈ ಮನೆ ತಾಯಿ ಇಲ್ಲದೆ ಇರೋ ಗುಡಿ ಆಗ್ಬಿಡುತ್ತೆ, ಅದಕ್ಕೆ ದಯವಿಟ್ಟು ನಮ್ಮ ಮನೆ ಬಿಟ್ಟು ಹೋಗ್ಬಿಡಿ ಅದಕ್ಕೆ ಅಂತ ಬೇಡ್ಕೊತಾನೆ. ಅಲ್ಲಿ ನಟರಾಜ್ ಅವರು ನಮ್ಮ ಸಂಸಾರ ಆನಂದ ಸಾಗರ ಅಂತ ಡೋರಲ್ಲಿ ಎಂಟ್ರಿನ ಕೊಡ್ತಾರೆ. ಆದರೆ ಇವರೆಲ್ಲರೂ ಮಾತಾಡ್ತಾ ಇರೋದನ್ನ ನೋಡಿ ಅವರು ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮಹಿ ಚಂದನ ಹತ್ರ ಬೇಡ್ಕೊತಾ ಇರ್ತಾಳೆ. ಆಗ ಚಂದನ, ಅಣ್ಣ ನಾನಿನ್ನ ನಿಜ ಮುಚ್ಚಿಟ್ರೆ ತಪ್ಪಾಗುತ್ತೆ, ನಾನು ಎಲ್ಲ ಹೇಳ್ಬಿಡ್ತೀನಿ ಅಣ್ಣ, ಇದೆಲ್ಲ ಆಗಿದ್ದು ನನ್ನಿಂದನೇ ಎಲ್ಲವುದು ತಪ್ಪಾಗ್ತಾ ಇರೋದು ನನ್ನಿಂದನೇ, ನಾನೇನೇ ಡಿವೋರ್ಸ್ ಕೇಳಿದ್ದು, ಹರಿಗೆಲ್ಲ ಡಿವೋರ್ಸ್ ಬೇಕಾಗಿರೋದು, ನನಗೆ ಡಿವೋರ್ಸ್ ಬೇಕಾಗಿರೋದು ಅಂತ ಹೇಳಿದಾಗ ಇಲ್ಲಿ ನಟರಾಜ್ ಅವ್ರಿಗೆ ಹೃದಯ ಆಗತ್ತ ಥರ ಆಗತ್ತಂತ, ಅಯ್ಯಯ್ಯೋ ಏನು ನಡೀತಾ ಇದೆ ಇಲ್ಲಿ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಚಂದನ ಮುಂದುವರ್ಬೇಕಾದ್ರೆ ಬೇಡಮ್ಮ ಅಂತ ಮುತ್ತು ಹೇಳಿದಕ್ಕೆ ಕಂಟಿ, ಅಣ್ಣ ಅದಕ್ಕೆ ಏನೋ ಹೇಳಕ್ಕೆ ಬರ್ತಾ ಇದ್ದಾರೆ ಅಂದಮೇಲೆ ಹೇಳಿ ಬಿಡೋಣ, ನೀನ್ಯಾಕಣ್ಣ ತಡಿತಾ ಇದೀಯ ಅಂತ ಹೇಳಿದ್ದಕ್ಕೆ ಬೇಡಮ್ಮ ಚಂದನ ನಾನೇ ಹೇಳ್ತೀನಿ, ಇನ್ನು ಮುಂದಕ್ಕೆ ನಿಜನ ಬಚ್ಚಿಟ್ರೆ ಅದರಲ್ಲಿ ಅರ್ಥನೇ ಇಲ್ಲ, ನಾನೇ ಎಲ್ಲದನ್ನು ಹೇಳ್ತೀನಿ ಅಂತ ಹೇಳಿಬಿಟ್ಟು, ನೋಡು ಕಂಟಿ ಈಗ ಅವರಿಬ್ರು ಮದುವೆ ಆಗಿ ಮನೆಗೆ ಬಂದಾಗ ನಾನು ನಿಮ್ಮ ಥರನೇ ತುಂಬಾ ಖುಷಿಪಟ್ಟೆ, ಆದರೆ ಅವ್ರ ಖುಷಿಗೋಸ್ಕರನೇ ನಾವು ರಿಸೆಪ್ಷನ್ ಅರೇಂಜ್ ಮಾಡಿದ್ವಿ. ಆ ಒಂದು ದಿನ ಹರಿ ಮತ್ತು ಚಂದನ ಇಬ್ಬರೂ ಮಾತಾಡ್ತಾ ಇದ್ರು, ಚಂದನ ನಾನು ರಿಸೆಪ್ಷನ್ಗೆ ಬರಲ್ಲ ಅಂತ ಹೇಳ್ತಾ ಇದ್ಲು. ಆ ಒಂದು ಕುತೂಹಲದಿಂದ ಏನಾಗ್ತಾ ಇದೆ ಅಂತ ಹೋಗಿ ಚಂದನ ಹತ್ರ ಮಾತಾಡಿದಾಗಲೇ ಗೊತ್ತಾಗಿದ್ದು ಈ ಮದುವೆ ನಿಜವಾದ ಮದುವೆ ಅಲ್ಲ ಅಂತ. ಕಂಟಿ ಅವ್ರ ಮನೆಗೆ ಹೋಗಿದ್ದು ಡ್ರೈವರ್ ಆಗಿ ಮಾತ್ರ. ಚಂದನ ಹೇಳಿದ್ಲು ಅವ್ರ ಮನೆಯವ್ರನ್ನ ಒಪ್ಸೋದಕ್ಕೆ ಆಗಿರೋ ಇದು ನಾಟಕದ ಮದುವೆ ಅಂತ. ಆಗ ನಾವು ಆಲ್ರೆಡಿ ರಿಸೆಪ್ಷನ್ನ ಅರೇಂಜ್ ಮಾಡಿಬಿಟ್ಟಿದ್ವಿ, ನಾನು ಚಂದನ ಹತ್ರ ಬೇಡ್ಕೊಂಡಿದ್ದಕ್ಕೆ ಅವಳು ತನ್ನ ನೋವನ್ನೆಲ್ಲ ಮನಸ್ಸಲ್ಲೇ ಬಚ್ಚಿಟ್ಕೊಂಡು ರಿಸೆಪ್ಷನ್ಗೆ ಬರೋದಕ್ಕೆ ರೆಡಿ ಆದ್ಲು, ನಮ್ಮ ಮರ್ಯಾದೆ ಹೋಗಬಾರ್ದು ಅಂತ. ಹಾಗಾಗಿ ಅವರಿಬ್ರದ್ದು ನಿಜವಾದ ಮದುವೆ ಅಲ್ಲ, ಅವಳು ತನ್ನ ನೋವನ್ನೆಲ್ಲ ಬಚ್ಚಿಟ್ಕೊಂಡು ಬಂದು ನಿಂತ್ಕೊಂಡ್ಳು. ಅವತ್ತು ಊರವ್ರ ಕಣ್ಗೆಲ್ಲ ಅವಳು ಹರಿ ಹೆಂಡತಿ ಆದ್ಲು, ನಮ್ಮ ಪಾಲ್ಗೆ ಅವಳು ಈ ಮನೆಯ ಅಮ್ಮ ಅಂದ್ಲು. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.